ನಮಸ್ಕಾರ. ಈ ಅವಧಿಯಲ್ಲಿ 9ನೇ ತರಗತಿ ಸಮಾಜ ವಿಜ್ಞಾನದ ರಾಜ್ಯಶಾಸ್ತ್ರ ವಿಭಾಗದ ಅಧ್ಯಾಯವಾದಂತಹ ಕೇಂದ್ರ ಸರ್ಕಾರ ಈ ಅಧ್ಯಾಯದಲ್ಲಿ ಬರುವಂತಹ ಎಲ್ಲ ಕಲಿಕಾಂಶಗಳ ಬಗ್ಗೆ ಸಂಕ್ಷಿಪ್ತವಾಗಿ ತಿಳಿಯೋಣ. ಕೇಂದ್ರ ಸರ್ಕಾರ ವಿಶ್ವದ ಪ್ರತಿ ರಾಷ್ಟ್ರವೂ ಕೂಡ ಸ್ವತಂತ್ರವನ್ನು ಹೊಂದಿರತಕ್ಕಂತಹ ಪ್ರತಿ ರಾಷ್ಟ್ರವೂ ಕೂಡ ತನ್ನದೇ ಆದಂತಹ ಸರ್ಕಾರಗಳನ್ನು ಹೊಂದಿರತಕ್ಕಂಥದ್ದನ್ನು ನೋಡಬಹುದು. ಹಾಗೆಯೇ ನಮ್ಮ ಭಾರತ ಸರ್ಕಾರವು ಕೂಡ ಒಂದು ಅರೆ ಸಂಯುಕ್ತ ಮಾದರಿಯ ಕೇಂದ್ರ ಸರ್ಕಾರ ವ್ಯವಸ್ಥೆಯನ್ನು ಹೊಂದಿರತಕ್ಕಂಥದ್ದನ್ನು ನಾವು ನೋಡಬಹುದಾಗಿದೆ. ಸರ್ಕಾರ ಎಂದ ತಕ್ಷಣ 3 ಅಂಗಗಳು ಕಂಡುಬರುತ್ತವೆ: ಶಾಸಕಾಂಗ, ಕಾರ್ಯಾಂಗ ಮತ್ತು ನ್ಯಾಯಾಂಗ. ಆದರೆ ನಾವು ಈ ಅಧ್ಯಾಯದಲ್ಲಿ ಶಾಸಕಾಂಗ ಮತ್ತು ಕಾರ್ಯಾಂಗದ ರಚನೆ, ಶಾಸಕಾಂಗ ಮತ್ತು ಕಾರ್ಯಾಂಗದ ಅಧಿಕಾರ ಮತ್ತು ಕಾರ್ಯಗಳ ಬಗ್ಗೆ ಸಂಕ್ಷಿಪ್ತವಾಗಿ ಈ ಅಧ್ಯಾಯದಲ್ಲಿ ನಾವು ತಿಳಿಯೋಣ. ಮೊದಲನೇದಾಗಿ ಕೇಂದ್ರ ಶಾಸಕಾಂಗ. ಕೇಂದ್ರ ಶಾಸಕಾಂಗದ ರಚನೆಯ ಬಗ್ಗೆ ಸಂವಿಧಾನದ 79ರಲ್ಲಿ ಸಂಪೂರ್ಣವಾಗಿ ಶಾಸಕಾಂಗದ ರಚನೆಯ ಬಗ್ಗೆ ಅವಕಾಶವನ್ನು ಕಲ್ಪಿಸಿದೆ. ಎಷ್ಟನೇವಿದೆ? 79ನೇದಿದೆ. ಕೇಂದ್ರ ಶಾಸಕಾಂಗದ ರಚನೆಯ ಬಗ್ಗೆ ಸಂಪೂರ್ಣವಾದಂತಹ ಅವಕಾಶವನ್ನು ಕಲ್ಪಿಸಿದೆ. ಕೇಂದ್ರ ಶಾಸಕಾಂಗವನ್ನು ಸಂಸತ್ತು ಎಂದು ಕೂಡ ಕರೆಯುತ್ತೇವೆ. ಕೇಂದ್ರ ಶಾಸಕಾಂಗ ಏನಂತ ಕರೀತೇವೆ? ಸಂಸತ್ತು ಎಂದು ಕೂಡ ಕರೆಯುತ್ತೇವೆ. ಈ ಸಂಸತ್ತು 2 ಸದನಗಳನ್ನು ಹೊಂದಿದೆ. 2 ಸದನಗಳು. ಕೇಂದ್ರ ಶಾಸಕಾಂಗ ದ್ವಿಸದನ. ದ್ವಿ ಅಂದ್ರೆ 2 ಸದನಗಳನ್ನ 2 ಮನೆಗಳಿಂದ ರಚನೆಗೊಂಡಂತಹ ಒಂದು ಶಾಸಕಾಂಗವಾಗಿದೆ. ಹಾಗಾದ್ರೆ ಕೇಂದ್ರ ಶಾಸಕಾಂಗದ ಅಥವಾ ಸಂಸತ್ತಿನ 2 ಸದನಗಳು ಯಾವುವು ಅಂದ್ರೆ, ಒಂದು ಮೇಲ್ಮನೆ, 2 ಕೆಳಮನೆ. ಮೇಲ್ಮನೆ ಯಾವುದು ಅಂತ ಹೇಳಿದ್ರೆ ರಾಜ್ಯಸಭೆಯನ್ನು, ಕೇಂದ್ರ ಶಾಸಕಾಂಗದ ರಾಜ್ಯಸಭೆಯನ್ನು ನಾವು ಮೇಲ್ಮನೆ ಎಂದು ಕರೆಯುತ್ತೇವೆ. ಲೋಕಸಭೆಯನ್ನು ಕೇಂದ್ರ ಶಾಸಕಾಂಗದ ಕೆಳಮನೆ ಎಂದು ಕೂಡ ಕರೆಯುತ್ತೇವೆ. ಈಗ ನಾವು ರಾಜ್ಯಸಭೆ ಮತ್ತು ಲೋಕಸಭೆಯ ರಚನೆಯ ಬಗ್ಗೆ ತಿಳಿಯೋಣ. ಯಾವ ರೀತಿ ರಾಜ್ಯಸಭೆ ರಚನೆಯಾಗುತ್ತದೆ, ರಾಜ್ಯಸಭೆಯ ಸದಸ್ಯರಾಗಬೇಕಾದರೆ ಯಾವೆಲ್ಲ ಅರ್ಹತೆಗಳು ಇರಬೇಕು ಅನ್ನುವಂಥ ಮಾಹಿತಿಯನ್ನ ಈಗ ತಿಳಿಯೋಣ. ಕೇಂದ್ರ ಶಾಸಕಾಂಗದ ಮೇಲ್ಮನೆಯಾದಂತಹ ರಾಜ್ಯಸಭೆಯ ರಚನೆ. ಮೊದಲನೇದಾಗಿ ರಾಜ್ಯಸಭೆಯ ಸದಸ್ಯರಾಗಬೇಕಾದ್ರೆ ಸದಸ್ಯರಿಗೆ ಇರಬೇಕಾದಂತಹ ಅರ್ಹತೆಗಳು ಯಾವುವು? ಯಾವೆಲ್ಲ ಅರ್ಹತೆಗಳು ಇರುವಂತಹ ವ್ಯಕ್ತಿ ರಾಜ್ಯಸಭಾ ಚುನಾವಣೆಗೆ ಸ್ಪರ್ಧಿಸಬಹುದು? ಅರ್ಹತೆಗಳು ಬಂದಾಗ, ಒಂದು, ಭಾರತದ ಪ್ರಜೆಯಾಗಿರಬೇಕು. ಭಾರತದ ಪ್ರಜೆಯಾಗಿರಬೇಕು.
30 ವರ್ಷ ವಯಸ್ಸಾಗಿರಬೇಕು. ಯಾವುದೇ ಜೈಲು ಶಿಕ್ಷೆಯನ್ನು ಅನುಭವಿಸಿರಬಾರದು. ನಾಲ್ಕನೇದಾಗಿ ಲಾಭದಾಯಕ ಹುದ್ದೆಯನ್ನು ಹೊಂದಿರಬಾರದು. ಈ ಎಲ್ಲಾ ಅರ್ಹತೆಗಳನ್ನು ಹೊಂದಿರುವಂತಹ ವ್ಯಕ್ತಿ ರಾಜ್ಯಸಭಾ ಚುನಾವಣೆಗೆ ಸ್ಪರ್ಧಿಸಲಿಕ್ಕೆ ಅರ್ಹತೆಯನ್ನ ಹೊಂದಿರುತ್ತಾನೆ. ಭಾರತದ ಪ್ರಜೆಯಾಗಿರಲೇಬೇಕು, ಕನಿಷ್ಠ 30 ವರ್ಷ ವಯಸ್ಸಾಗಿರಲೇಬೇಕು, ಯಾವುದೇ ರೀತಿಯ ಜೈಲು ಶಿಕ್ಷೆಯನ್ನ ಅನುಭವಿಸಿರಬಾರದು. ಅಂದರೆ ನ್ಯಾಯಾಲಯದಲ್ಲಿ ಅಪರಾಧಿ ಎಂದು ಸಾಬೀತಾಗಿ ಯಾವುದೇ ರೀತಿಯಾದಂತಹ ಜೈಲು ಶಿಕ್ಷೆಯನ್ನ ಹೊಂದಿರಬಾರದು. ಜೊತೆಗೆ ಯಾವುದೇ ರೀತಿಯ ಲಾಭದಾಯಕ ಹುದ್ದೆಯನ್ನು ಕೂಡ ಹೊಂದಿರಬಾರದು. ಈ ಎಲ್ಲಾ ಅರ್ಹತೆಗಳನ್ನು ಹೊಂದಿರುವಂತಹ ವ್ಯಕ್ತಿ ರಾಜ್ಯಸಭಾ ಚುನಾವಣೆಗೆ ಸ್ಪರ್ಧಿಸಲಿಕ್ಕೆ ಅವಕಾಶವನ್ನು ಹೊಂದಿರುತ್ತಾನೆ. ಹಾಗಾದ್ರೆ ಈ ರಾಜ್ಯಸಭಾ ಸದಸ್ಯರ ಆಯ್ಕೆ ವಿಧಾನ ಯಾವ ರೀತಿಯಾಗಿರುತ್ತದೆ ಅಂತಂದ್ರೆ, ಆಯ್ಕೆ ವಿಧಾನ ಎಲ್ಲಾ ರಾಜ್ಯಗಳ ವಿಧಾನಸಭೆಯ ಸದಸ್ಯರಿಂದ ಆಯ್ಕೆಯಾಗುತ್ತಾರೆ. ಎಲ್ಲ ರಾಜ್ಯಗಳ ವಿಧಾನಸಭೆಯ ಸದಸ್ಯರಿಂದ 238 ಜನ ರಾಜ್ಯಸಭೆಯ ಸದಸ್ಯರು, ಇನ್ನ 12 ಜನ ಸದಸ್ಯರನ್ನ ರಾಷ್ಟ್ರಪತಿಗಳು ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದಂತಹ ಕಲೆ, ಸಾಹಿತ್ಯ, ಕ್ರೀಡೆ, ವಿಜ್ಞಾನ, ತಂತ್ರಜ್ಞಾನ, ಈ ರೀತಿ ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದಂತಹ 12 ಸದಸ್ಯರನ್ನ ನಾಮಕರಣ ಮಾಡುವುದರ ಮೂಲಕವಾಗಿ ರಾಜ್ಯಸಭೆಗೆ ಸದಸ್ಯರನ್ನ ಆಯ್ಕೆ ಮಾಡುತ್ತಾರೆ. ಈ ರೀತಿ ಎಲ್ಲಾ ರಾಜ್ಯಗಳ ವಿಧಾನಸಭಾ ಸದಸ್ಯರಿಂದ 232 ಜನ ರಾಜ್ಯಸಭೆ ಸದಸ್ಯರು, 12 ಜನ ಸದಸ್ಯರನ್ನ ರಾಷ್ಟ್ರಪತಿಗಳು ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದಂತಹ ವ್ಯಕ್ತಿಗಳನ್ನ ಆಯ್ಕೆ ಮಾಡುತ್ತಾರೆ. ಈ ರೀತಿ ಒಟ್ಟಾರೆ ಸದಸ್ಯರ ಸಂಖ್ಯೆ 250. ರಾಜ್ಯಸಭೆಯ ಒಟ್ಟು ಸದಸ್ಯರ ಸಂಖ್ಯೆ 250 ಸದಸ್ಯರು ರಾಜ್ಯಸಭೆಗೆ ಆಯ್ಕೆಯಾಗಿ ಬರ್ತಾರೆ. ಇವರ ಅಧಿಕಾರಾವಧಿ ಎಷ್ಟು ಅಂತಂದ್ರೆ, ಅಧಿಕಾರಾವಧಿ 6 ವರ್ಷಗಳು. ರಾಜ್ಯಸಭೆಗೆ ಆಯ್ಕೆಯಾಗಿ ಹೋದಂತಹ ಪ್ರತಿಯೊಬ್ಬ ಸದಸ್ಯರ ಅಧಿಕಾರಾವಧಿಯು 6 ವರ್ಷವಾಗಿರುತ್ತದೆ. 6 ವರ್ಷ ಅಂದ್ರೆ ಮತ್ತೆ ಪುನಃ ಚುನಾವಣೆಗೆ ಸ್ಪರ್ಧಿಸಲಿಕ್ಕೆ ಅವಕಾಶವನ್ನ ಹೊಂದಿರುತ್ತಾರೆ. ಈ ರೀತಿ ರಾಜ್ಯಸಭೆಯ ರಚನೆಯಾಗಿರುತ್ತದೆ. ಅರ್ಹತೆಗಳು: ಭಾರತದ ಪ್ರಜೆಯಾಗಿರಬೇಕು, 30 ವರ್ಷ ವಯಸ್ಸಾಗಿರಬೇಕು, ಯಾವುದೇ ಜೈಲು ಶಿಕ್ಷೆಯನ್ನು ಹೊಂದಿರಬಾರದು, ಲಾಭದಾಯಕ ಹುದ್ದೆಯನ್ನು ಹೊಂದಿರಬಾರದು. ಈ ಎಲ್ಲ ಅರ್ಹತೆಗಳ ಜೊತೆಗೆ ಇವರನ್ನ ಆಯ್ಕೆ ಮಾಡ್ತಕ್ಕಂಥವ್ರು ಯಾರು ಅಂತಂದ್ರೆ, ರಾಜ್ಯಸಭೆಯ ಎಲ್ಲಾ ರಾಜ್ಯ ವಿಧಾನಸಭೆಯ ಸದಸ್ಯರು 238 ಜನ ಸದಸ್ಯರನ್ನ, ಇನ್ನು 12 ಜನ ಸದಸ್ಯರನ್ನ ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದಂತಹ ವ್ಯಕ್ತಿಗಳನ್ನ ಗುರುತಿಸಿ ರಾಷ್ಟ್ರಪತಿಗಳು ಅವರನ್ನ ರಾಜ್ಯಸಭೆಗೆ ಆಯ್ಕೆ ಮಾಡುತ್ತಾರೆ. ಈ ರೀತಿ ಒಟ್ಟಾರೆ ರಾಜ್ಯಸಭಾ ಸದಸ್ಯರ ಸಂಖ್ಯೆ ಎಷ್ಟು ಅಂತಂದ್ರೆ 250. ಅವರ ಅಧಿಕಾರಾವಧಿ ಎಷ್ಟು ಅಂತಂದ್ರೆ 6 ವರ್ಷ. ಈ ರೀತಿ ರಾಜ್ಯಸಭೆಯ ರಚನೆಯಾಗಿರುತ್ತದೆ. ಇದಿಷ್ಟು ಸಂಸತ್ತಿನ ಮೇಲ್ಮನೆಯಾದಂತಹ ರಾಜ್ಯಸಭೆಯ ರಚನೆಯ ಬಗ್ಗೆ. ಹಾಗೇನೆ ಸಂಸತ್ತಿನ ಇನ್ನೊಂದು ಬಹಳ ಪ್ರಮುಖವಾದಂತಹ ಸದನ ಅಂತಂದ್ರೆ ಲೋಕಸಭೆ. ಲೋಕಸಭೆ ಹೇಗೆ, ಯಾವ ರೀತಿ ರಚನೆಯಾಗುತ್ತದೆ
ಅನ್ನೋದನ್ನ ಈಗ ನೋಡೋಣ. ಲೋಕಸಭೆಯ ರಚನೆ. ಮೊದಲನೇ ಅರ್ಥ ಒಂದು, ಭಾರತದ ಪ್ರಜೆಯಾಗಿರಬೇಕು. ಎರಡು, ಕನಿಷ್ಠ 25 ವರ್ಷ ವಯಸ್ಸಾಗಿರಬೇಕು. ಮೂರು, ಯಾವುದೇ ರೀತಿಯ ಜೈಲು ಶಿಕ್ಷೆಯನ್ನ ಹೊಂದಿರಬಾರದು. ನಾಲ್ಕನೇದಾಗಿ, ಯಾವುದೇ ಲಾಭದಾಯಕ ಹುದ್ದೆಯನ್ನ ಹೊಂದಿರಬಾರದು. ಈ ಅರ್ಹತೆಗಳನ್ನು ಹೊಂದಿರುವಂತಹ ವ್ಯಕ್ತಿ ಲೋಕಸಭೆಗೆ ಸ್ಪರ್ಧಿಸಬಹುದು. ಈ ಎಲ್ಲಾ ಅರ್ಹತೆಗಳನ್ನ ಹೊಂದಿದ ನಂತರ ಯಾವ ರೀತಿ ಇವ್ರನ್ನ ಆಯ್ಕೆ ಮಾಡ್ತಾರೆ, ಇವರ ಆಯ್ಕೆ ವಿಧಾನ. ವಯಸ್ಕ ಮತದಾನ ಪದ್ಧತಿಯ ಮೂಲಕ ಇವರನ್ನ, ಅಂದ್ರೆ ಚುನಾವಣೆಯ ಮೂಲಕ ಲೋಕಸಭಾ ಸದಸ್ಯರನ್ನ ಆಯ್ಕೆ ಮಾಡುತ್ತಾರೆ. ವಯಸ್ಕ ಮತದಾನ ಪದ್ಧತಿಯ ಮೂಲಕ. ವಯಸ್ಕ ಮತದಾನ ಪದ್ಧತಿ ಅಂತಂದ್ರೆ 18 ವರ್ಷ ತುಂಬಿದ ಸ್ತ್ರೀ ಪುರುಷರೆಲ್ಲರೂ ಮತದಾನ ಮಾಡುವಂತಹ ಪ್ರಕ್ರಿಯೆಯನ್ನ ನಾವು ವಯಸ್ಕ ಮತದಾನ ಪದ್ಧತಿ ಎಂದು ಕರೆಯುತ್ತೇವೆ. ಅಂದ್ರೆ ಲೋಕಸಭಾ ಚುನಾವಣೆಗೆ ಅಥವಾ ಲೋಕಸಭಾ ಸ್ಥಾನಕ್ಕೆ ಸ್ಪರ್ಧಿಸುವಂತಹ ವ್ಯಕ್ತಿ 18 ವರ್ಷ ತುಂಬಿದ ಎಲ್ಲಾ ಸ್ತ್ರೀ ಪುರುಷ ಮತದಾರರು ಮತದಾನ ಮಾಡುವುದರಿಂದ ಲೋಕಸಭೆಗೆ ಆಯ್ಕೆಯಾಗಿ ಬರುತ್ತಾರೆ. ಈ ರೀತಿ ವಯಸ್ಕ ಮತದಾನ ಪದ್ಧತಿಯ ಮೂಲಕ ಲೋಕಸಭಾ ಸದಸ್ಯರು ಚುನಾವಣೆಯ ಮೂಲಕ ಆಯ್ಕೆಯಾಗಿ ಬರುತ್ತಾರೆ. ಹಾಗಾದ್ರೆ ವಯಸ್ಕ ಮತದಾನ ಪದ್ಧತಿಯ ಮೂಲಕ ಆಯ್ಕೆಯಾಗಿ ಬಂದ ನಂತರ ಇವರ ಅಧಿಕಾರಾವಧಿ ಎಷ್ಟು ಅಂತ ನೋಡಿದ್ರೆ, ಅಧಿಕಾರಾವಧಿ 5 ವರ್ಷಗಳು. ಪ್ರಮಾಣ ವಚನ ಸ್ವೀಕಾರ ಮಾಡಿದ ದಿನಾಂಕದಿಂದ 5 ವರ್ಷಗಳ ಅವಧಿಯವರೆಗೆ ಲೋಕಸಭಾ ಸದಸ್ಯರು ಅಧಿಕಾರಾವಧಿಯನ್ನ ಹೊಂದಿರುತ್ತಾರೆ. ಹಾಗಾಗಿ ಲೋಕಸಭಾ ಸದಸ್ಯರ ಸಂಖ್ಯೆ ಎಷ್ಟು ಅಂತ ನೋಡಿದರೆ 543 ಪ್ಲಸ್ 2 545 ಅಂದರೆ 543 ಸದಸ್ಯರಲ್ಲಿ ಆಂಗ್ಲೋ ಇಂಡಿಯನ್ ಮನೆತನದ ಸದಸ್ಯರು ಆಯ್ಕೆಯಾಗಿ ಬರದೇ ಇದ್ದಂತಹ ಸಂದರ್ಭದಲ್ಲಿ ರಾಷ್ಟ್ರಪತಿಗಳು 2 ಜನ ಆಂಗ್ಲೋ ಇಂಡಿಯನ್ ಮನೆತನಕ್ಕೆ ಸೇರಿದಂತಹ ಸದಸ್ಯರನ್ನ ನಾಮಕರಣ ಮಾಡಿದಾಗ ಸದಸ್ಯರ ಸಂಖ್ಯೆ 545 ಆಗುತ್ತದೆ. ಅಕಸ್ಮಾತ್ ಆಗಿ 543 ಸದಸ್ಯರಲ್ಲಿ ಆಂಗ್ಲೋ ಇಂಡಿಯನ್ ಮನೆತನದ ಸದಸ್ಯರು ಚುನಾವಣೆಯ ಮೂಲಕ ಆಯ್ಕೆಯಾಗಿ ಬಂದಿದ್ದರೆ ಆ ಸಂದರ್ಭದಲ್ಲಿ ಲೋಕಸಭಾ ಸದಸ್ಯರ ಸಂಖ್ಯೆ 543 ಆಗುತ್ತದೆ. ಈ ರೀತಿ ಲೋಕಸಭಾ ಸದಸ್ಯರ ಸಂಖ್ಯೆ 543 ಯಾವಾಗ ಚುನಾವಣೆಯ ಮೂಲಕ ಆಂಗ್ಲೋ ಇಂಡಿಯನ್ ಮನೆತನಕ್ಕೆ ಸೇರಿರುವಂತಹ ವ್ಯಕ್ತಿಗಳು ಚುನಾವಣೆಯ ಮೂಲಕ ಆಯ್ಕೆಯಾಗಿ ಬರದೇ ಇದ್ದಲ್ಲಿ ಆಗ 2 ಜನ ಸದಸ್ಯರನ್ನ ರಾಷ್ಟ್ರಪತಿಗಳು ಏನ್ ಮಾಡ್ತಾರೆ, ನಾಮಕರಣ ಮಾಡಿ
ಅವರನ್ನ ಸದಸ್ಯರನ್ನಾಗಿ ನೇಮಕ ಮಾಡ್ತಾರೆ. ಈ ರೀತಿ ಲೋಕಸಭೆ ರಚನೆಯಾಗುತ್ತದೆ. ಕನಿಷ್ಠ 25 ವರ್ಷ ಹೊಂದಿರತಕ್ಕಂಥ ವ್ಯಕ್ತಿ ಚುನಾವಣೆಗೆ ಸ್ಪರ್ಧೆ ಮಾಡಿದರೆ ಆ ಸ್ಪರ್ಧೆ ಮಾಡಿರ್ತಕ್ಕಂಥ ವ್ಯಕ್ತಿಯನ್ನ 18 ವರ್ಷ ತುಂಬಿದ ಎಲ್ಲ ಸ್ತ್ರೀ ಪುರುಷ ಮತದಾರರು ಮತದಾನ ಮಾಡುವುದರ ಮೂಲಕವಾಗಿ ಏನು ಮಾಡ್ತಾರೆ, ಅವರನ್ನು ಆಯ್ಕೆ ಮಾಡ್ತಾರೆ. ಆಯ್ಕೆ ಮಾಡಿದ ನಂತರ ಅವರ ಅಧಿಕಾರಾವಧಿ ಎಷ್ಟು ಅಂದರೆ 5 ವರ್ಷಗಳಾಗಿರ್ತವೆ. ಈ 5 ವರ್ಷ ಅಧಿಕಾರಾವಧಿಯನ್ನ ನಡೆಸ್ತಾರೆ. ಒಟ್ಟಾರೆ 545 ಸದಸ್ಯರ ಸಂಖ್ಯೆಯನ್ನ ನಮ್ಮ ಲೋಕಸಭೆ ಹೊಂದಿರುತ್ತದೆ. ಈ ರೀತಿ ಕೇಂದ್ರ ಶಾಸಕಾಂಗದ ಕೆಳಮನೆಯಾಗಿರ್ತಕ್ಕಂತಹ ಲೋಕಸಭೆ ರಚನೆಗೊಳ್ಳುವಂತಹ ರೀತಿ. ಹಾಗಾದ್ರೆ ಈ ಲೋಕಸಭೆ ಅಥವಾ ರಾಜ್ಯಸಭೆ ಸಂಸತ್ ರಚನೆಯಾದ ನಂತರ, ಕೇಂದ್ರ ಶಾಸಕಾಂಗ ರಚನೆಯಾದ ನಂತರ ಈ ಕೇಂದ್ರ ಶಾಸಕಾಂಗದ ಅಧಿಕಾರ ಮತ್ತು ಕಾರ್ಯಗಳೇನು, ಯಾವೆಲ್ಲ ಅಧಿಕಾರ ಮತ್ತು ಕಾರ್ಯಗಳನ್ನ ಕೇಂದ್ರ ಶಾಸಕಾಂಗ ಹೊಂದಿರುತ್ತದೆ? ಕೇಂದ್ರ ಶಾಸಕಾಂಗದ ಅಧಿಕಾರ ಮತ್ತು ಕಾರ್ಯಗಳು. ಅಧಿಕಾರ ಮತ್ತು ಕಾರ್ಯಗಳು. ಶಾಸನೀಯ ಅಧಿಕಾರ, ಆಡಳಿತಾತ್ಮಕ ಅಧಿಕಾರ, ಹಣಕಾಸಿನ ಅಧಿಕಾರ, ನ್ಯಾಯಾಂಗೀಯ ಅಧಿಕಾರ, ಸಂವಿಧಾನ ತಿದ್ದುಪಡಿ ಮಾಡುವ ಅಧಿಕಾರ, ಇತರೆ ಅಧಿಕಾರ. ಈ ಕೇಂದ್ರ ಶಾಸಕಾಂಗ ಶಾಸನೀಯ ಅಧಿಕಾರ, ಆಡಳಿತಾತ್ಮಕ ಅಧಿಕಾರ, ಹಣಕಾಸಿನ ಅಧಿಕಾರ, ನ್ಯಾಯಾಂಗೀಯ ಅಧಿಕಾರ, ಸಂವಿಧಾನವನ್ನು ತಿದ್ದುಪಡಿ ಮಾಡುವಂತ ಅಧಿಕಾರ, ಇತರೆ ಅಧಿಕಾರಗಳನ್ನ ನಿರ್ವಹಿಸುತ್ತದೆ. ಮೊದಲನೇದಾಗಿ ಶಾಸನೀಯ ಅಧಿಕಾರ. ಒಂದು ದೇಶದ ಆಡಳಿತ ವ್ಯವಸ್ಥೆಗೆ ಬೇಕಾದಂತಹ ದಕ್ಷಯುತವಾದಂತಹ ಒಂದು ರಾಷ್ಟ್ರದ ಅಭಿವೃದ್ಧಿಯತ್ತ ಕೊಂಡೊಯ್ಯಲಿಕ್ಕೆ ಬೇಕಾದಂತಹ ಶಾಸನಗಳನ್ನು ರಚನೆ ಮಾಡುವಂತಹ ಸಂಪೂರ್ಣ ಅಧಿಕಾರ ಕೇಂದ್ರ ಶಾಸಕಾಂಗಕ್ಕೆ ಇದೆ. ಒಂದು ದೇಶ ಉತ್ತಮವಾದಂಥ ಆಡಳಿತ ವ್ಯವಸ್ಥೆಯನ್ನ, ದಕ್ಷಯುತವಾದಂಥ ಆಡಳಿತ ವ್ಯವಸ್ಥೆಯನ್ನ, ಎಲ್ಲ ಜನರಿಗೂ ಕೂಡ ಎಲ್ಲ ಸರ್ಕಾರದ ಎಲ್ಲ ಸೌಲಭ್ಯಗಳು ಸಿಗಬೇಕಾದಂತಹ ಶಾಸನಗಳನ್ನು ರಚನೆ ಮಾಡುವಂತಹ ಶಾಸನೀಯ ಅಧಿಕಾರ ಕೇಂದ್ರ ಶಾಸಕಾಂಗ ಅಥವಾ ಸಂಸತ್ತು ಹೊಂದಿದೆ. ಯಾಕೆಂತಂದ್ರೆ ಯಾವುದೇ ಒಂದು ದೇಶ, ಆ ದೇಶದ ಕಾನೂನುಗಳು, ಆ ದೇಶದ ಸಂವಿಧಾನ ಒಂದು ದೇಶದ ಸಂಪೂರ್ಣವಾಗಿರ್ತಕ್ಕಂತಹ ಭದ್ರತೆಯನ್ನ ಸೃಷ್ಟಿಸುತ್ತದೆ. ಆ ನಿಟ್ಟಿನಲ್ಲಿ ನಮ್ಮ ದೇಶದಲ್ಲಿಯೂ ಕೂಡ, ಅಂದರೆ ಭಾರತದಲ್ಲಿಯೂ ಕೂಡ ಉತ್ತಮವಾದ ಆಡಳಿತ ವ್ಯವಸ್ಥೆ ಇರಬೇಕು, ಉತ್ತಮವಾದ ಕಾರ್ಯಾಂಗೀಯ ವ್ಯವಸ್ಥೆ ಇರಬೇಕು. ಆಡಳಿತದ ಎಲ್ಲ ಅನುಭವಗಳು ಕೂಡ, ಆಡಳಿತದ ಎಲ್ಲ ಅನುಕೂಲಗಳು ಕೂಡ ಕಟ್ಟ ಕಡೆ ವ್ಯಕ್ತಿಯೂ ಕೂಡ ತಲುಪುವಂತಾಗಬೇಕು. ಈ ನಿಟ್ಟಿನಲ್ಲಿ ಬೇಕಾದಂತಹ ಎಲ್ಲ ರೀತಿಯ ಶಾಸನಗಳನ್ನು ರಚನೆ ಮಾಡುವಂತಹ ಸಂಪೂರ್ಣವಾದ ಅಧಿಕಾರ ಯಾರಿಗಿದೆ ಅಂತಂದ್ರೆ ಅದು ಕೇಂದ್ರ ಶಾಸಕಾಂಗಕ್ಕಿದೆ, ಸಂಸತ್ತಿಗೆ ಇದೆ. ಸಂಸತ್ತು ಒಂದು ದೇಶದ ಆಡಳಿತಕ್ಕೆ ಬೇಕಾದಂತಹ ಶಾಸನಗಳನ್ನು ರಚನೆ ಮಾಡುವಂತಹ ಕಾರ್ಯವನ್ನ ಮಾಡುತ್ತದೆ. ಇದು ಕೇಂದ್ರ ಶಾಸಕಾಂಗದ ಶಾಸನೀಯ ಅಧಿಕಾರದಲ್ಲಿ ಕಂಡುಬರುವಂತಹ ಅಧಿಕಾರ. ಇನ್ನು ಆಡಳಿತಾತ್ಮಕ ಅಧಿಕಾರ. ಆಡಳಿತ ಪಕ್ಷ ಆಡಳಿತವನ್ನು ನಡೆಸುವಂತಹ ಸಂದರ್ಭದಲ್ಲಿ ಸರಿದಾರಿಯಲ್ಲಿ ಹೋಗದೇ ಇದ್ದಾಗ,
ಆಡಳಿತ ಪಕ್ಷವನ್ನು ಎಚ್ಚರಿಸುವಂತಹ ಕಾರ್ಯವನ್ನ ಕೇಂದ್ರ ಶಾಸಕಾಂಗ ಮಾಡುತ್ತದೆ. ಅಧಿಕಾರಿ ವರ್ಗವನ್ನು ಎಚ್ಚರಿಸುವಂತಹ, ಕಾರ್ಯಾಂಗವನ್ನು ಎಚ್ಚರಿಸುವಂತಹ, ಪ್ರಧಾನಮಂತ್ರಿ ಮತ್ತು ಮಂತ್ರಿಮಂಡಲವನ್ನು ಎಚ್ಚರಿಸುವಂತಹ, ಒಂದು ಸರಿಯಾದಂತಹ ಮಾರ್ಗದಲ್ಲಿ ಆಡಳಿತ ನಡೆಸುವಂತಹ ಎಚ್ಚರವನ್ನು, ಆಡಳಿತಾತ್ಮಕ ಅವಕಾಶವನ್ನ ನಾವು ಕೇಂದ್ರ ಶಾಸಕಾಂಗದಲ್ಲಿ ನೋಡಬಹುದು. ಸಂಸತ್ತು ಆಡಳಿತ ಪಕ್ಷಕ್ಕೆ ನೀವು ಸರಿಯಾದಂತಹ ರೀತಿಯಲ್ಲಿ ಆಡಳಿತವನ್ನು ನಡೆಸಬೇಕು ಅನ್ನುವಂಥ ಮಾಹಿತಿಯನ್ನ ನೀಡುವಂತಹ ಅಧಿಕಾರ ಕೇಂದ್ರ ಶಾಸಕಾಂಗದ ಆಡಳಿತಾತ್ಮಕ ಅಧಿಕಾರದಲ್ಲಿ ನಾವು ನೋಡ್ತೇವೆ. ಇನ್ನು ಹಣಕಾಸಿನ ಅಧಿಕಾರ, ದೇಶದ ಯಾವುದೇ ಯೋಜನೆಗಳಿಗೆ, ಯಾವುದೇ ಹಣಕಾಸಿನ ಯೋಜನೆಗಳಿಗೆ ಹಣಕಾಸಿನ ಅನುಮೋದನೆಯನ್ನು ಪಡೆಯಬೇಕಾದ್ರೆ ಅಥವಾ ಹಣಕಾಸಿನ ಬಿಡುಗಡೆ ಮಾಡಬೇಕಾದ್ರೆ ಯಾರ ಅನುಮತಿ ಕಡ್ಡಾಯವಾಗಿರಲೇಬೇಕು ಅಂದ್ರೆ ಕೇಂದ್ರ ಶಾಸಕಾಂಗದ ಅನುಮತಿ ಇಲ್ಲದೆ, ಸಂಸತ್ತಿನ ಅನುಮತಿ ಇಲ್ಲದೆ ಯಾವುದೇ ಹಣಕಾಸಿನ ಅನುಮೋದನೆಗೂ ಕೂಡ ಅವಕಾಶವಿರುವುದಿಲ್ಲ. ಹಾಗಾಗಿ ದೇಶದ ಯಾವುದೇ ಹಣಕಾಸಿನ ಯೋಜನೆಗಳಿಗೆ ಹಣಕಾಸನ್ನು ಬಿಡುಗಡೆ ಮಾಡಬೇಕಾದ್ರೆ ಯಾರ ಅನುಮೋದನೆ, ಯಾರ ಸಂಪೂರ್ಣವಾದಂತಹ ಒಪ್ಪಿಗೆ ಇರಬೇಕು ಅಂದ್ರೆ ಕೇಂದ್ರ ಶಾಸಕಾಂಗದ ಒಪ್ಪಿಗೆ ಇದ್ದಾಗ ಮಾತ್ರ ಹಣಕಾಸು ಬಿಡುಗಡೆಯಾಗುತ್ತದೆ. ಕೇಂದ್ರ ಶಾಸಕಾಂಗದ ಅಥವಾ ಸಂಸತ್ತಿನ ಒಪ್ಪಿಗೆ ಇಲ್ಲದೆ ಯಾವುದೇ ಯೋಜನೆಗಳಿಗೂ ಕೂಡ ಹಣಕಾಸನ್ನು ಬಿಡುಗಡೆ ಮಾಡುವಂಥ ಅಧಿಕಾರ ಯಾರಿಗೂ ಇರುವುದಿಲ್ಲ. ಈ ರೀತಿ ದೇಶದ ಯಾವುದೇ ಆರ್ಥಿಕ ಯೋಜನೆಗಳಿಗೆ, ಸಾಮಾಜಿಕ ಯೋಜನೆಗಳಿಗೆ ಹಣಕಾಸನ್ನು ಬಿಡುಗಡೆ ಮಾಡಬೇಕಾದ್ರೆ ಸಂಸತ್ತಿನ ಒಪ್ಪಿಗೆ ಇಲ್ಲದೆ ಯಾವುದೇ ಹಣವು ಕೂಡ ಬಿಡುಗಡೆಯಾಗುವುದಿಲ್ಲ. ಈ ರೀತಿ ಈ ಹಣಕಾಸಿನ ಅಧಿಕಾರದಲ್ಲಿ ಯಾವುದೇ ಯೋಜನೆಗಳ ಹಣವನ್ನು ಬಿಡುಗಡೆ ಮಾಡಬೇಕಾದ್ರೆ ಸಂಸತ್ತಿನ ಒಪ್ಪಿಗೆಯನ್ನು ಪಡೆಯಲೇಬೇಕು. ಆ ಸಂಸತ್ತಿನ ಒಪ್ಪಿಗೆಯನ್ನು ಪಡೆದಾಗ ಮಾತ್ರ ಹಣ ಬಿಡುಗಡೆಯಾಗುತ್ತದೆ. ಈ ಅಧಿಕಾರ ಕೇಂದ್ರ ಸಂಸತ್ತಿನ ಶಾಸಕಾಂಗದ ಹಣಕಾಸಿನ ಅಧಿಕಾರದಲ್ಲಿ ನಾವು ನೋಡಬಹುದಾಗಿದೆ. ಇನ್ನು ನ್ಯಾಯಾಂಗೀಯ ಅಧಿಕಾರ, ಈ ನ್ಯಾಯಾಂಗೀಯ ಅಧಿಕಾರದಲ್ಲಿ ಒಬ್ಬ ನ್ಯಾಯಾಧೀಶ ತಪ್ಪೆಸಗಿದ್ದಾರೆ, ಹೈಕೋರ್ಟ್ ಅಥವಾ ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರು ತಪ್ಪೆಸಗಿದ್ದಾರೆ ಅಂತ ಅರಿವು, ಸಂಸತ್ತಿಗೆ ಅರಿವು ಉಂಟಾದರೆ ಮಹಾಭಿಯೋಗದ ಮೂಲಕವಾಗಿ ಆ ನ್ಯಾಯಾಂಗದ ನ್ಯಾಯಾಧೀಶರನ್ನ ಅಧಿಕಾರದಿಂದ ವಜಾ ಮಾಡುವಂತ ಅಧಿಕಾರವನ್ನ ನಾವು ಕೇಂದ್ರ ಶಾಸಕಾಂಗದ ನ್ಯಾಯಾಂಗೀಯ ಅಧಿಕಾರದಲ್ಲಿ ನೋಡಬಹುದಾಗಿದೆ. ಸಂವಿಧಾನವನ್ನು ತಿದ್ದುಪಡಿ ಮಾಡುವಂತ ಅಧಿಕಾರ, ಈಗಾಗಲೇ ಸಂವಿಧಾನ ರಚನಾ ತಜ್ಞರು ಹೇಳ್ತಾರೆ, ಸಂವಿಧಾನವನ್ನ ಜನಸಂಖ್ಯೆಗೆ ತಕ್ಕಂತೆ, ಅಗತ್ಯಕ್ಕೆ ತಕ್ಕಂತೆ, ಸಂದರ್ಭಕ್ಕೆ ತಕ್ಕಂತೆ ತಿದ್ದುಪಡಿ ಮಾಡುವಂತಹ ಅಧಿಕಾರ ಕೇಂದ್ರ ಶಾಸಕಾಂಗಕ್ಕೆ ಇದೆ. ಆ ನಿಟ್ಟಿನಲ್ಲಿ ಸಂವಿಧಾನವನ್ನು ಅವಶ್ಯಕತೆಗೆ ಅನುಗುಣವಾಗಿ ತಿದ್ದುಪಡಿ ಮಾಡುವಂಥ ಅಧಿಕಾರ ಯಾರಿಗಿದೆ ಅಂತಂದ್ರೆ ಕೇಂದ್ರ ಶಾಸಕಾಂಗಕ್ಕೆ ಇದೆ. ಇನ್ನು ಇತರೆ ಅಧಿಕಾರ ಅಂದರೆ ರಾಜ್ಯಗಳನ್ನು ವಿಭಜಿಸುವಂತಹ, ರಾಜ್ಯಗಳನ್ನು ಸೃಷ್ಟಿಸುವಂತಹ, ರಾಜ್ಯಗಳಿಗೆ ಹೊಸದಾಗಿ ನಾಮಕರಣ ಮಾಡುವಂಥ ಅಧಿಕಾರವನ್ನು ನಾವು ಕೇಂದ್ರ ಶಾಸಕಾಂಗದ ಅಥವಾ ಸಂಸತ್ತಿನ ಇತರೆ ಅಧಿಕಾರದಲ್ಲಿ ನೋಡುತ್ತೇವೆ. ಈ ರೀತಿ ಕೇಂದ್ರ ಶಾಸಕಾಂಗ ಶಾಸನೀಯ ಅಧಿಕಾರ, ಆಡಳಿತಾತ್ಮಕ ಅಧಿಕಾರ, ಹಣಕಾಸಿನ ಅಧಿಕಾರ, ಸಂವಿಧಾನವನ್ನು ತಿದ್ದುಪಡಿ ಮಾಡುವಂಥ ಅಧಿಕಾರ, ನ್ಯಾಯಾಂಗೀಯ ಅಧಿಕಾರ, ಇತರೆ ಅಧಿಕಾರವನ್ನ ಹೊಂದಿದೆ. ಇವೆಲ್ಲವೂ ಕೂಡ ಕೇಂದ್ರ ಶಾಸಕಾಂಗದ ಅಧಿಕಾರ ಮತ್ತು ಕಾರ್ಯಗಳಾಗಿವೆ. ಇದಿಷ್ಟು ಕೇಂದ್ರ ಶಾಸಕಾಂಗದ ಬಗ್ಗೆ. ಇನ್ನೊಂದು ಬಹಳ ಪ್ರಮುಖವಾಗಿರ್ತಕ್ಕಂತಹ ಅಂಗ ಅಂತ ಹೇಳಿದ್ರೆ ಕೇಂದ್ರ ಕಾರ್ಯಾಂಗ. ಶಾಸಕಾಂಗ ಸಿದ್ಧಪಡಿಸಿದಂತಹ ಶಾಸನಗಳನ್ನು ಕಾರ್ಯರೂಪಕ್ಕೆ ತರುವಂತಹ, ಶಾಸಕಾಂಗ ಮಂಡಿಸಿದಂತಹ ಅನುಮೋದನೆಗಳನ್ನು ಕಾರ್ಯರೂಪಕ್ಕೆ ತರುವಂತಹ ಅಂಗ ಅಂತಂದ್ರೆ ಅದು ಕೇಂದ್ರ ಕಾರ್ಯಾಂಗ. ಕೇಂದ್ರ ಕೇಂದ್ರ ಕಾರ್ಯಾಂಗ. ಕೇಂದ್ರ ಕಾರ್ಯಾಂಗದಲ್ಲಿ ಯಾರ್ಯಾರು ಬರ್ತಾರೆ ಅಂತ ಹೇಳಿದ್ರೆ ರಾಷ್ಟ್ರಪತಿ, ಉಪರಾಷ್ಟ್ರಪತಿ, ಪ್ರಧಾನಮಂತ್ರಿ ಮತ್ತು ಮಂತ್ರಿಮಂಡಲ.
ರಾಷ್ಟ್ರಪತಿ, ಉಪರಾಷ್ಟ್ರಪತಿ, ಪ್ರಧಾನಮಂತ್ರಿ ಮತ್ತು ಮಂತ್ರಿಮಂಡಲ. ಇವರು ಕೇಂದ್ರ ಕಾರ್ಯಾಂಗದಲ್ಲಿ ಬರ್ತಕ್ಕಂಥವ್ರು. ಕಾರ್ಯಾಂಗ ಏನು? ಶಾಸನಗಳನ್ನ ಕಾರ್ಯರೂಪಕ್ಕೆ ತರುವ ಕೆಲಸವೇ, ತರುವ ಅಂಗವೇ ಕಾರ್ಯಾಂಗ. ನಾವು ಕೇಂದ್ರ ಕಾರ್ಯಾಂಗದ ಮುಖ್ಯಸ್ಥರು ಅಂತ ಯಾರನ್ನು ಕರಿತೇವೆ ಅಂದ್ರೆ ರಾಷ್ಟ್ರಪತಿಯವರನ್ನ ಕೇಂದ್ರ ಕಾರ್ಯಾಂಗದ ಮುಖ್ಯಸ್ಥರು ಎಂದು ಕೂಡ ಕರೆಯುತ್ತೇವೆ. ಇದಷ್ಟೇ ಅಲ್ಲ, ದೇಶದ ಪ್ರಥಮ ಪ್ರಜೆ, ದೇಶದ ಪ್ರಥಮ ಪ್ರಜೆ. ಇದಷ್ಟೇ ಅಲ್ಲ, 3 ಸೇನಾಪಡೆಗಳ ಮಹಾದಂಡನಾಯಕರು ಆಗಿರುತ್ತಾರೆ. ರಾಷ್ಟ್ರಪತಿಗಳು ದೇಶದ ಪ್ರಥಮ ಪ್ರಜೆ ಯಾರಂತಂದ್ರೆ ರಾಷ್ಟ್ರಪತಿ. ಇದಷ್ಟೇ ಅಲ್ಲ, 3 ಸೇನಾಪಡೆ, ಭೂಸೇನೆ, ನೌಕಾಸೇನೆ, ವಾಯುಸೇನೆ, ಈ 3 ಸೇನೆಗಳ ಮಹಾದಂಡನಾಯಕರಾಗಿಯೂ ಇರುತ್ತಾರೆ. ಈ ರೀತಿ ರಾಷ್ಟ್ರಪತಿ ಚುನಾವಣೆ, ರಾಷ್ಟ್ರಪತಿಯವರ ಸ್ಥಾನಕ್ಕೆ 54 ಮತ್ತು 55ನೇ ವಿಧಿಯಲ್ಲಿ ರಾಷ್ಟ್ರಪತಿಯವರ ಬಗ್ಗೆ ಸಂವಿಧಾನದ 54 ಮತ್ತು 55ನೇ ವಿಧಿಗಳು ರಾಷ್ಟ್ರಪತಿ ಆಯ್ಕೆಯ ಬಗ್ಗೆ ಸಂಕ್ಷಿಪ್ತವಾಗಿ ನಮಗೆ ಮಾಹಿತಿಯನ್ನು ತಿಳಿಸುತ್ತವೆ. ರಾಷ್ಟ್ರಪತಿ ಕೇಂದ್ರ ಕಾರ್ಯಾಂಗದ ಮುಖ್ಯಸ್ಥರು ಹೌದು, ರಾಷ್ಟ್ರದ ಪ್ರಥಮ ಪ್ರಜೆಯೂ ಹೌದು, 3 ಸೇನಾಪಡೆಗಳ ಮಹಾದಂಡ ನಾಯಕರು ಕೂಡ ಆಯ್ಕೆಯಾಗಿ ನೇಮಕವಾಗುತ್ತಾರೆ. ರಾಷ್ಟ್ರಪತಿಯ ಆಯ್ಕೆ ವಿಧಾನ ಯಾವ ರೀತಿಯಾಗಿರುತ್ತೆ? ರಾಷ್ಟ್ರಪತಿ ಸ್ಥಾನಕ್ಕೆ ಸ್ಪರ್ಧಿಸಬೇಕಾದ್ರೆ ಇರಬೇಕಾದಂತಹ ಅರ್ಹತೆಗಳು ಯಾವುವು? ಇವನ್ನ ಈ ಸಂದರ್ಭದಲ್ಲಿ ನಾವು ನೋಡೋಣ. ರಾಷ್ಟ್ರಪತಿ ಸ್ಥಾನಕ್ಕೆ ಸ್ಪರ್ಧಿಸಬೇಕಾದರೆ ಇರಬೇಕಾದ ಅರ್ಹತೆ. ರಾಷ್ಟ್ರಪತಿಯವರು ರಾಷ್ಟ್ರಪತಿ ಸ್ಥಾನಕ್ಕೆ ಸ್ಪರ್ಧಿಸಬೇಕಾದ್ರೆ ಇರಬೇಕಾದ ಅರ್ಹತೆಗಳು ಯಾವುವು? 1, ಭಾರತದ ಪ್ರಜೆಯಾಗಿರಬೇಕು. 35 ವರ್ಷ ವಯಸ್ಸಾಗಿರಬೇಕು. 3, ಯಾವುದೇ ರೀತಿಯ ಲಾಭದಾಯಕ ಹುದ್ದೆ ಹೊಂದಿರಬಾರದು. ಯಾವುದೇ ಜೈಲು ಶಿಕ್ಷೆಯನ್ನ ಅನುಭವಿಸಿರಬಾರದು. ಈ ಎಲ್ಲಾ ಅರ್ಹತೆಗಳನ್ನು ಹೊಂದಿರುವಂತಹ ವ್ಯಕ್ತಿ ರಾಷ್ಟ್ರಪತಿ ಸ್ಥಾನಕ್ಕೆ ಚುನಾವಣೆಯಲ್ಲಿ ಸ್ಪರ್ಧಿಸಬಹುದು. ರಾಷ್ಟ್ರಪತಿ ಸ್ಥಾನದ ಬಗ್ಗೆ 52ನೇ ವಿಧಿ ರಾಷ್ಟ್ರಪತಿ ಸ್ಥಾನದ ಬಗ್ಗೆ ನಮಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳಿಸುತ್ತದೆ. ರಾಷ್ಟ್ರಪತಿ ಚುನಾವಣೆಯ ಬಗ್ಗೆ 54 ಮತ್ತು 55ನೇ ವಿಧಿಗಳು ರಾಷ್ಟ್ರಪತಿ ಸ್ಥಾನದ ಚುನಾವಣೆ ಬಗ್ಗೆ ನಮ್ಮ ಮಾಹಿತಿಯನ್ನು ತಿಳಿಸುತ್ತವೆ. ರಾಷ್ಟ್ರಪತಿ ಸ್ಥಾನಕ್ಕೆ ನಿಲ್ಲಬೇಕಾದಂತಹ ಅಭ್ಯರ್ಥಿಗಳು ಈ ಎಲ್ಲಾ ಅರ್ಹತೆಗಳನ್ನ ಹೊಂದಿರಬೇಕು.
ಹಾಗಾದ್ರೆ ಈ ರಾಷ್ಟ್ರಪತಿಯವರ ಆಯ್ಕೆ ವಿಧಾನ ಯಾವ ರೀತಿಯಾಗಿರುತ್ತದೆ? ಆಯ್ಕೆ ವಿಧಾನ ಯಾರನ್ನ ಅಥವಾ ಯಾವೆಲ್ಲ ಸದಸ್ಯರು ರಾಷ್ಟ್ರಪತಿಯವರನ್ನ ಆಯ್ಕೆ ಮಾಡುತ್ತಾರೆ? ಆಯ್ಕೆ ವಿಧಾನ ಆಯ್ಕೆ ವಿಧಾನ ಎಲ್ಲ ರಾಜ್ಯಗಳ ವಿಧಾನಸಭೆಯ ಸದಸ್ಯರು ಮತ್ತು ಸಂಸತ್ತಿನ ಸದಸ್ಯರು ರಾಷ್ಟ್ರಪತಿಯವರನ್ನು ಆಯ್ಕೆ ಮಾಡುತ್ತಾರೆ. ನೋಡಿ, ಇಲ್ಲಿ ಕೇವಲ ಎಲ್ಲಾ ರಾಜ್ಯ ವಿಧಾನಸಭೆಯ ಸದಸ್ಯರು ಮತ್ತು ವಿಧಾನ ಪರಿಷತ್ತರು ಮಾತ್ರ ಬರಲ್ಲ. ಯಾಕೆ ವಿಧಾನ ಪರಿಷತ್ತಿನ ಸದಸ್ಯರು ರಾಷ್ಟ್ರಪತಿಯ ಚುನಾವಣೆಯಲ್ಲಿ ಭಾಗವಹಿಸಲ್ಲ ಅಂದ್ರೆ, ವಿಧಾನಸಭೆ ಎಲ್ಲಾ ರಾಜ್ಯಗಳಲ್ಲಿಯೂ ಇದೆ, ವಿಧಾನ ಪರಿಷತ್ ಮಾತ್ರ ಅಂದ್ರೆ ರಾಜ್ಯ ಶಾಸಕಾಂಗದ ಮೇಲ್ಮನೆಯಾಗಿರ್ತಕ್ಕಂಥ ವಿಧಾನ ಪರಿಷತ್ ಕೇವಲ 5 ರಾಜ್ಯಗಳಲ್ಲಿ ಮಾತ್ರ ಇರುವುದರಿಂದ, ಆ 5 ರಾಜ್ಯಗಳಲ್ಲಿ ಇರುವುದರಿಂದ ವಿಧಾನ ಪರಿಷತ್ತಿನ ಸದಸ್ಯರು ರಾಷ್ಟ್ರಪತಿಯವರ ಚುನಾವಣೆಯಲ್ಲಿ ಭಾಗವಹಿಸಲಿಕ್ಕೆ ಅವಕಾಶವಿಲ್ಲ. ಹಾಗಾಗಿ ಎಲ್ಲಾ ರಾಜ್ಯಗಳ ವಿಧಾನಸಭೆಯ ಸದಸ್ಯರು, ಸಂಸತ್ತಿನ ಎಲ್ಲಾ ಸದಸ್ಯರು ಈ ರಾಷ್ಟ್ರಪತಿಯವರ ಆಯ್ಕೆ ವಿಧಾನದಲ್ಲಿ, ಆಯ್ಕೆ ಪ್ರಕ್ರಿಯೆಯಲ್ಲಿ ಭಾಗವಹಿಸುತ್ತಾರೆ. ರಾಷ್ಟ್ರಪತಿ ಆಯ್ಕೆಯಾದ ನಂತರ ಅವರ ಅಧಿಕಾರಾವಧಿ ಎಷ್ಟು ಅಂತಂದ್ರೆ, ಅಧಿಕಾರಾವಧಿ 5 ವರ್ಷ. 5 ವರ್ಷ ಅಧಿಕಾರವನ್ನ ರಾಷ್ಟ್ರಪತಿಗಳು ಆಯ್ಕೆಯಾದ ದಿನದಿಂದ ಇವರು ಅಧಿಕಾರವನ್ನು ನಡೆಸ್ತಾರೆ. ರಾಷ್ಟ್ರಪತಿಯವರಿಗೆ ಪ್ರಮಾಣ ವಚನವನ್ನು ಯಾರು ಬೋಧಿಸ್ತಾರೆ ಅಂದ್ರೆ, ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಾಧೀಶ. ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರು ರಾಷ್ಟ್ರಪತಿಯವರಿಗೆ ಪ್ರಮಾಣ ವಚನವನ್ನ ಬೋಧಿಸುತ್ತಾರೆ. ಈ ರೀತಿ ಆಯ್ಕೆ ಆಗುತ್ತಾರೆ. ಹಾಗಾದ್ರೆ ರಾಷ್ಟ್ರಪತಿಯವರು ಆಯ್ಕೆಯಾದ ನಂತರ ಇನ್ನೋರ್ವ ಕೇಂದ್ರ ಕಾರ್ಯಾಂಗದ ವ್ಯಕ್ತಿ ಅಂದ್ರೆ ಉಪರಾಷ್ಟ್ರಪತಿ. ಉಪರಾಷ್ಟ್ರಪತಿಗಳು ಯಾವಾಗಲೂ ರಾಷ್ಟ್ರಪತಿಗಳು ಹೊಂದಿರುವಂತ ಎಲ್ಲ ಅರ್ಹತೆಗಳನ್ನು ಕೂಡ ಉಪರಾಷ್ಟ್ರಪತಿಗಳು ಹೊಂದಿರ್ತಾರೆ. ಭಾರತದ ಪ್ರಜೆಯಾಗಿರಬೇಕು, 35 ವರ್ಷ ವಯಸ್ಸಾಗಿರಬೇಕು, ಯಾವುದೇ ಜೈಲು ಶಿಕ್ಷೆಯನ್ನು ಅನುಭವಿಸಿರಬಾರದು, ಯಾವುದೇ ಲಾಭದಾಯಕ ಹುದ್ದೆಯನ್ನು ಹೊಂದಿರಬಾರದು. ಉಪರಾಷ್ಟ್ರಪತಿಗಳು ಯಾವಾಗಲೂ ಕೂಡ ರಾಜ್ಯಸಭೆಯ ಸಭಾಪತಿಗಳಾಗಿ ಪದನಿಮಿತ್ತ ಸದಸ್ಯರಾಗಿ ಆಯ್ಕೆಯಾಗುತ್ತಾರೆ. ಹಾಗಾದರೆ ರಾಷ್ಟ್ರಪತಿಯವರ ಅಧಿಕಾರ ಮತ್ತು ಕರ್ತವ್ಯಗಳು ಯಾವುವು? ರಾಷ್ಟ್ರಪತಿಯವರ ಅಧಿಕಾರ ಮತ್ತು ಕರ್ತವ್ಯಗಳು ರಾಷ್ಟ್ರಪತಿಯವರು ಅನೇಕ ರೀತಿಯಾದಂತಹ ಅಧಿಕಾರ ಮತ್ತು ಕಾರ್ಯಗಳನ್ನು ನಡೆಸ್ತಾರೆ. ಶಾಸನೀಯ ಅಧಿಕಾರ, ಕಾರ್ಯಾಂಗೀಯ ಅಧಿಕಾರ, ನ್ಯಾಯಾಂಗೀಯ ಅಧಿಕಾರ, ಹಣಕಾಸಿನ ಅಧಿಕಾರ, ವಿವೇಚನಾ ಅಧಿಕಾರ. ಈ ರೀತಿ 5 ರೀತಿಯಾದಂತಹ ಅಧಿಕಾರ ಮತ್ತು ಕರ್ತವ್ಯಗಳನ್ನ ರಾಷ್ಟ್ರಪತಿಯವರು ನಿರ್ವಹಿಸುತ್ತಾರೆ. ಶಾಸನೀಯ ಅಧಿಕಾರ. ಶಾಸನೀಯ ಅಧಿಕಾರದಲ್ಲಿ ಸಂಸತ್ತಿನ ಅಧಿವೇಶನವನ್ನು ಕರೆಯುವಂತಹ, ಅಧಿವೇಶನವನ್ನು ಮುಂದೂಡುವಂತಹ, ಅಧಿವೇಶನದಲ್ಲಿ ಜಂಟಿ ಅಧಿವೇಶನವನ್ನು ಉದ್ದೇಶಿಸಿ ಭಾಷಣ ಮಾಡುವಂತಹ ಸಂಪೂರ್ಣವಾದಂತಹ ಅಧಿಕಾರವನ್ನ ನಾವು ರಾಷ್ಟ್ರಪತಿಯವರ ಶಾಸನೀಯ ಅಧಿಕಾರದಲ್ಲಿ ನೋಡಬಹುದಾಗಿದೆ. ಅಧಿವೇಶನವನ್ನ ಕರೆಯುವಂದ್ರೆ ಸಂಸತ್ತಿನ ಅಧಿವೇಶನವನ್ನ ಕರೆಯುವಂತಹ,
ಸಂಸತ್ತು 6 ತಿಂಗಳಿಗೊಮ್ಮೆ ಅಧಿವೇಶನ ನಡೆಸುವುದು. ಚಳಿಗಾಲದ ಅಧಿವೇಶನ ಎಂದು ಮಳೆಗಾಲದ ಅಧಿವೇಶನ. ಈ ರೀತಿ 6 ತಿಂಗಳಿಗೊಮ್ಮೆ ನಡೆಯುವಂತಹ ಅಧಿವೇಶನವನ್ನು ಕರೆಯುವಂತಹ, ಜಂಟಿ ಅಧಿವೇಶನವನ್ನು ಉದ್ದೇಶಿಸಿ ಮಾತನಾಡುವಂತಹ, ಅಧಿವೇಶನವನ್ನು ಮುಂದೂಡುವಂತಹ, ತುರ್ತು ಪರಿಸ್ಥಿತಿ ಸಂದರ್ಭದಲ್ಲಿ ಅಧಿವೇಶನವನ್ನು ಕರೆಯುವಂತಹ ಸಂಪೂರ್ಣವಾದಂತಹ ಅಧಿಕಾರವನ್ನು ನಾವು ರಾಷ್ಟ್ರಪತಿಯವರ ಶಾಸನೀಯ ಅಧಿಕಾರದಲ್ಲಿ ನೋಡಬಹುದಾಗಿದೆ. ಇದು ರಾಷ್ಟ್ರಪತಿಯವರ ಶಾಸನೀಯ ಅಧಿಕಾರದಲ್ಲಿ ನೋಡಬಹುದಾಗಿರ್ತಕ್ಕಂಥ ಅಧಿಕಾರ. ಇನ್ನು ಕಾರ್ಯಾಂಗೀಯ ಅಧಿಕಾರ, ಎಲ್ಲ ಇಲಾಖೆಗಳ ಮುಖ್ಯಸ್ಥರನ್ನು ನೇಮಕ ಮಾಡುವಂತಹ 3 ಮಹಾಸೇನಾಪಡೆಗಳ ದಂಡನಾಯಕರು ಆಗಿಯೂ ಕೂಡ ಆಯ್ಕೆಯಾಗಿರ್ತಾರೆ. ಯಾರು? ರಾಷ್ಟ್ರಪತಿಗಳು 3 ಮಹಾಸೇನಾಪಡೆಗಳ ದಂಡನಾಯಕರಾಗಿಯೂ ಇರ್ತಾರೆ. ಜೊತೆಗೆ ಎಲ್ಲ ಇಲಾಖೆಗಳ ಕೇಂದ್ರ ಸರ್ಕಾರದ ಎಲ್ಲ ಇಲಾಖೆಗಳ ಮುಖ್ಯಸ್ಥರನ್ನ ನೇಮಕ ಮಾಡುವಂತ ಸಂಪೂರ್ಣವಾದಂತ ಅಧಿಕಾರ ರಾಷ್ಟ್ರಪತಿಯವರ ಕಾರ್ಯಾಂಗೀಯ ಅಧಿಕಾರದಲ್ಲಿ ನಾವು ನೋಡಬಹುದಾಗಿದೆ. ಇವತ್ತು ಕೇಂದ್ರ ಸರ್ಕಾರದ ಅಧೀನದಲ್ಲಿ ಅನೇಕ ಇಲಾಖೆಗಳು ಬರ್ತವೆ. ಆ ಎಲ್ಲಾ ಇಲಾಖೆಗಳಿಗೆ ಮುಖ್ಯಸ್ಥರನ್ನು ನೇಮಕ ಮಾಡುವಂತ ಅಧಿಕಾರ ರಾಷ್ಟ್ರಪತಿಗಳಿಗಿದೆ. ರಾಷ್ಟ್ರಪತಿಗಳು ಯಾವ ಅಧಿಕಾರದ ಅಡಿಯಲ್ಲಿ ಇಲಾಖೆಗಳ ಮುಖ್ಯಸ್ಥರನ್ನು ನೇಮಕ ಮಾಡಬಹುದು ಅಂತಂದ್ರೆ ಕಾರ್ಯಾಂಗೀಯ ಅಧಿಕಾರದ ಅಡಿಯಲ್ಲಿ ಎಲ್ಲಾ ಇಲಾಖೆಗಳಿಗೂ ಬೇಕಾದಂತಹ ಮುಖ್ಯಸ್ಥರನ್ನ ನೇಮಕ ಮಾಡುವಂತ ಅಧಿಕಾರವನ್ನು ಹೊಂದಿದ್ದಾರೆ. ಇದು ರಾಷ್ಟ್ರಪತಿಯವರ ಕಾರ್ಯಾಂಗೀಯ ಅಧಿಕಾರದಲ್ಲಿ ನೋಡಬಹುದಾಗಿದೆ. ಇನ್ನು ನ್ಯಾಯಾಂಗೀಯ ಅಧಿಕಾರ, ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರನ್ನು ನೇಮಕ ಮಾಡುವಂತಹ, ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರನ್ನು ನೇಮಕ ಮಾಡುವಂತಹ ಅಧಿಕಾರವನ್ನು ನಾವು ರಾಷ್ಟ್ರಪತಿಯವರ ನ್ಯಾಯಾಂಗೀಯ ಅಧಿಕಾರದಲ್ಲಿ ನೋಡಬಹುದಾಗಿದೆ. ಇನ್ನು ಹಣಕಾಸಿನ ಅಧಿಕಾರ, ಸಂಸತ್ತು ಯಾವುದೇ ಯೋಜನೆಗಳಿಗೆ ಹಣವನ್ನು ಬಿಡುಗಡೆ ಮಾಡಲಿಕ್ಕೆ ಅನುಮೋದನೆಯನ್ನ ಕೊಟ್ಟ ನಂತರ ಆ ಹಣಕಾಸಿನ ಮಸೂದೆಗೆ ರಾಷ್ಟ್ರಪತಿಯವರು ಅಂಕಿತ ಹಾಕಿದಾಗ ಮಾತ್ರ ಆ ಯೋಜನೆಗಳಿಗೆ ಏನಾಗುತ್ತದೆ? ಹಣ ಬಿಡುಗಡೆಯಾಗುತ್ತದೆ. ಯಾವುದೇ ರೀತಿಯ ಸಂಸತ್ತಿನ ಹಣಕಾಸಿನ ಮಸೂದೆಗೆ ರಾಷ್ಟ್ರಪತಿಯವರು ಅಂಕಿತ ಹಾಕಿದಾಗ ಮಾತ್ರ ಆ ಯೋಜನೆ ಹಣ ಬಿಡುಗಡೆ ಆಗುವುದರಿಂದ ಈ ರಾಷ್ಟ್ರಪತಿಯವರ ಅಂಕಿತ ಇಲ್ಲದೆ ಯಾವುದೇ ಯೋಜನೆಗಳಿಗೂ ಕೂಡ ಏನಾಗುವುದಿಲ್ಲ, ಹಣಕಾಸು ಬಿಡುಗಡೆಯಾಗುವುದಿಲ್ಲ. ಈ ಅಧಿಕಾರ ರಾಷ್ಟ್ರಪತಿಯವರ ಹಣಕಾಸಿನ ಅಧಿಕಾರದ ಅಡಿಯಲ್ಲಿ ನಾವು ನೋಡ್ತೇವೆ. ಇದರ ಜೊತೆಗೆ ತುರ್ತು ಪರಿಸ್ಥಿತಿ ಅಧಿಕಾರಗಳು, ಭಾರತ ಅಂದ್ರೆ ರಾಷ್ಟ್ರಪತಿಯವರು 3 ರೀತಿಯ ತುರ್ತು ಪರಿಸ್ಥಿತಿ ಅಧಿಕಾರವನ್ನು ಹೊಂದಿರುತ್ತಾರೆ. ಆ 3 ರೀತಿಯ ತುರ್ತು ಪರಿಸ್ಥಿತಿ ಅಧಿಕಾರ ಯಾರು ಅಂದ್ರೆ, ಒಂದು ರಾಷ್ಟ್ರೀಯ ತುರ್ತು ಪರಿಸ್ಥಿತಿ, ಒಂದು ರಾಜ್ಯ ತುರ್ತು ಪರಿಸ್ಥಿತಿ, ಮೂರು ಹಣಕಾಸಿನ ತುರ್ತು ಪರಿಸ್ಥಿತಿ. 352ನೇ ವಿಧಿ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಅಂತ ತಿಳಿಸಿದರೆ, 356ನೇ ವಿಧಿ ರಾಜ್ಯ ತುರ್ತು ಪರಿಸ್ಥಿತಿ ತಿಳಿಸುತ್ತದೆ, 360ನೇ ವಿಧಿ ಹಣಕಾಸಿನ ತುರ್ತು ಪರಿಸ್ಥಿತಿನ ತಿಳಿಸುತ್ತದೆ. ಈ ರೀತಿ ರಾಷ್ಟ್ರಪತಿಯವರು 3 ರೀತಿಯಾದ ತುರ್ತು ಪರಿಸ್ಥಿತಿ ಅಧಿಕಾರವನ್ನು ಹೇರಬಹುದಾದ ಅಧಿಕಾರ ರಾಷ್ಟ್ರಪತಿಯವರು ತುರ್ತು ಪರಿಸ್ಥಿತಿ ಅಧಿಕಾರದಲ್ಲಿ ಹೊಂದಿದ್ದಾರೆ. ವಿವೇಚನಾಧಿಕಾರ, ವಿವೇಚನಾಧಿಕಾರ ಅಂದ್ರೆ ರಾಷ್ಟ್ರಪತಿಯವರಿಗೆ ತಮ್ಮ ವಿವೇಚನೆಗೆ ಬಿಟ್ಟಿರ್ತಾರೆ. ಸುಪ್ರೀಂ ಕೋರ್ಟಿನಲ್ಲಿ ಯಾವುದೊಬ್ಬ ವ್ಯಕ್ತಿಗೆ ಶಿಕ್ಷೆ ಪ್ರಮಾಣ ಅಧಿಕವಾಗಿದ್ರೆ ರಾಷ್ಟ್ರಪತಿಯವರಿಗೆ ಆ ಶಿಕ್ಷೆಗೆ ಒಳಪಟ್ಟಂತ ವ್ಯಕ್ತಿ ರಾಷ್ಟ್ರಪತಿಯವರಿಗೆ ಮೇಲ್ಮನವಿಯನ್ನು ಸಲ್ಲಿಸಬಹುದು. ಆಗ ರಾಷ್ಟ್ರಪತಿಯವರು ಅದನ್ನು ಪರಿಶೀಲನೆ ಮಾಡಿ ಆ ಶಿಕ್ಷೆಯ ಪ್ರಮಾಣವನ್ನು ಕಡಿಮೆ ಮಾಡುವಂತಹ ಅಧಿಕಾರವನ್ನ ಹೊಂದಿದ್ದಾರೆ. ಆ ಕಡಿಮೆ ಮಾಡುವಂತ ಅಧಿಕಾರ ಯಾವ ಅಧಿಕಾರದ ಅಡಿಯಲ್ಲಿ ಬರುತ್ತದೆ ಅಂದ್ರೆ ವಿವೇಚನಾಧಿಕಾರದ ಅಡಿಯಲ್ಲಿ ಬರುತ್ತದೆ. ಈ ರೀತಿ ರಾಷ್ಟ್ರಪತಿಗಳು ವಿವೇಚನಾಧಿಕಾರದಲ್ಲಿ ಸುಪ್ರೀಂ ಕೋರ್ಟಿನ ಶಿಕ್ಷೆಯ ಪ್ರಮಾಣವನ್ನು ಕಡಿಮೆ ಮಾಡುವಂತಹ ವಿವೇಚನಾ ಅಧಿಕಾರವನ್ನು ಕೂಡ ಹೊಂದಿದ್ದಾರೆ. ಈ ಎಲ್ಲ ಅಧಿಕಾರಗಳು ರಾಷ್ಟ್ರಪತಿಯವರು ನಿರ್ವಹಿಸುವಂತಹ ಅಧಿಕಾರ ಮತ್ತು ಕರ್ತವ್ಯಗಳು. ಶಾಸನೀಯ ಅಧಿಕಾರ, ಕಾರ್ಯಾಂಗೀಯ ಅಧಿಕಾರ, ನ್ಯಾಯಾಂಗೀಯ ಅಧಿಕಾರ, ಹಣಕಾಸಿನ ಅಧಿಕಾರ, ವಿವೇಚನಾಧಿಕಾರ, ತುರ್ತು ಪರಿಸ್ಥಿತಿಯ ಅಧಿಕಾರಗಳು. ಇವಿಷ್ಟು ರಾಷ್ಟ್ರಪತಿಯವರು ನಿರ್ವಹಿಸುವಂತಹ ಅಧಿಕಾರ ಮತ್ತು ಕರ್ತವ್ಯಗಳು. ಇನ್ನು ಕೇಂದ್ರ ಕಾರ್ಯಾಂಗದ ಇನ್ನೊಂದು ಬಹಳ ಪ್ರಮುಖವಾದಂತಹ ಸ್ಥಾನ ಅಂತಂದ್ರೆ ಪ್ರಧಾನಮಂತ್ರಿ ಮತ್ತು ಮಂತ್ರಿಮಂಡಲ.
ಈ ಪ್ರಧಾನಮಂತ್ರಿಯ ಬಗ್ಗೆ ಪ್ರಧಾನಮಂತ್ರಿ ಹೇಗೆ ಆಯ್ಕೆ ಆಗ್ತಾರೆ ಅನ್ನುವಂತಹ ವಿಷಯ ಅರಿವು ನೋಡೋಣ. ಸಂಸತ್ತಿನ ಲೋಕಸಭೆಯ ಯಾವ ಪಕ್ಷಕ್ಕೆ ಬಹುಮತ ಬಂದಿರುತ್ತದೆಯೋ ಆ ಪಕ್ಷದ ನಾಯಕನನ್ನ ಸಂಸತ್ತಿನ ನಾಯಕನನ್ನ ಆಯ್ಕೆ ಮಾಡ್ತಾರೆ. ಆ ಸಂಸತ್ತಿನ ನಾಯಕನಾಗಿ ಆಯ್ಕೆಯಾದ ವ್ಯಕ್ತಿಯೇ ಪ್ರಧಾನಮಂತ್ರಿ ಆಗಿರುತ್ತಾರೆ. ಜನರಿಂದ ನೇರ ಚುನಾವಣೆಯ ಮೂಲಕ ಆಯ್ಕೆಯಾಗಿ ಲೋಕಸಭೆಯ ಬಹುಮತ ಪಡೆದಂತಹ ಪಕ್ಷ ತಮ್ಮಲ್ಲಿ ಒಬ್ಬ ನಾಯಕನನ್ನಾಗಿ ಆಯ್ಕೆ ಮಾಡಿಕೊಳ್ಳುತ್ತದೆ. ಆ ನಾಯಕನನ್ನಾಗಿ ಆಯ್ಕೆ ಮಾಡಿಕೊಂಡಿರ್ತಕ್ಕಂಥ ವ್ಯಕ್ತಿ ಸಂಸತ್ತಿನ ನಾಯಕನಾಗಿರ್ತಾನೆ. ಆ ಸಂಸತ್ತಿನ ನಾಯಕನೇ ಪ್ರಧಾನಮಂತ್ರಿ. ಇಲ್ಲಿ ಪ್ರಧಾನಮಂತ್ರಿ ಮತ್ತು ಮಂತ್ರಿಮಂಡಲ. ಪ್ರಧಾನಮಂತ್ರಿ ಏನು ಮಾಡ್ತಾರೆ? ಪ್ರಧಾನಮಂತ್ರಿಗಳು ಮಂತ್ರಿಮಂಡಲ ಮುಖ್ಯಸ್ಥರಾದ ಪ್ರಧಾನಮಂತ್ರಿಯವರು ವಿವಿಧ ಇಲಾಖೆಗಳಿಗೆ ಮಂತ್ರಿಗಳನ್ನ ನೇಮಕ ಮಾಡುವಂತೆ ರಾಷ್ಟ್ರಪತಿಯವರಿಗೆ ಶಿಫಾರಸನ್ನು ಮಾಡುತ್ತಾರೆ. ಈಗ ಪ್ರಧಾನಮಂತ್ರಿಯವರು ಆಡಳಿತವನ್ನು ನಡೆಸಲಿಕ್ಕೆ ಪ್ರಧಾನಮಂತ್ರಿ ತನ್ನ ಆಡಳಿತವನ್ನು ನಡೆಸಲಿಕ್ಕೆ ಆಡಳಿತದಲ್ಲಿ ಸಲಹೆಯನ್ನು ನೀಡುವುದಕ್ಕಾಗಿ ಪ್ರಧಾನಮಂತ್ರಿ ಮುಖ್ಯ ಕೆಲಸನೋ ರಾಷ್ಟ್ರಪತಿಯವರಿಗೆ ಆಡಳಿತದಲ್ಲಿ ಸಲಹೆ ನೀಡತಕ್ಕಂಥದ್ದು. ರಾಷ್ಟ್ರಪತಿಯವರಿಗೆ ಪ್ರಧಾನಮಂತ್ರಿ ಆಡಳಿತದಲ್ಲಿ ಸಲಹೆ ನೀಡಬೇಕಂದ್ರೆ ಪ್ರಧಾನಮಂತ್ರಿ ತನ್ನದೇ ಆಗಿರ್ತಕ್ಕಂಥ ಮಂತ್ರಿಮಂಡಲವನ್ನು ರಚನೆ ಮಾಡಿಕೊಳ್ಬೇಕು. ಆ ಮಂತ್ರಿಮಂಡಲವನ್ನು ರಚನೆ ಮಾಡುವಂತಹ ಶಿಫಾರಸನ್ನು ಪ್ರಧಾನಮಂತ್ರಿಗಳು ರಾಷ್ಟ್ರಪತಿಯವರಿಗೆ ಮಾಡುತ್ತಾರೆ. ಈ ನಿಟ್ಟಿನಲ್ಲಿ ವಿವಿಧ ಇಲಾಖೆಗಳಿಗೆ ಬೇಕಾದಂತಹ ಮಂತ್ರಿಗಳನ್ನ ರಾಷ್ಟ್ರಪತಿಯವರು ನೇಮಕ ಮಾಡ್ತಾರೆ. ಆ ಮಂತ್ರಿಮಂಡಲದಲ್ಲಿ 2 ಸ್ಥಾನಗಳು, ಒಂದು ಕ್ಯಾಬಿನೆಟ್ ದರ್ಜೆ ಸಚಿವರು ಅಥವಾ ಸಂಪುಟ ದರ್ಜೆ ಸಚಿವರು, ಇನ್ನೊಂದು ರಾಜ್ಯ ಸಚಿವರು, ಇನ್ನೊಂದು ಸ್ವತಂತ್ರ ಸಚಿವರು. ಈ ರೀತಿಯಾದಂತಹ ಮಂತ್ರಿಗಳನ್ನು ನಾವು ಪ್ರಧಾನಮಂತ್ರಿ ಮತ್ತು ಮಂತ್ರಿಮಂಡಲ ನೋಡ್ತೀವಿ. ಕ್ಯಾಬಿನೆಟ್ ದರ್ಜೆ ಸಚಿವರು, ರಾಜ್ಯ ಸಚಿವರು, ಸ್ವತಂತ್ರ ಖಾತೆ ಸಚಿವರು. ಈ ರೀತಿ 3 ರೀತಿಯಾದಂತಹ ಒಂದು ಖಾತೆಗಳನ್ನ 3 ರೀತಿಯಾದಂತಹ ಒಂದು ಮಂತ್ರಿ ಸ್ಥಾನವನ್ನು ನಾವು ಕೇಂದ್ರ ಸಂಪುಟದಲ್ಲಿ ನೋಡಬಹುದು. ಹಾಗಾದ್ರೆ ಈ ಪ್ರಧಾನಮಂತ್ರಿ ಮತ್ತು ಮಂತ್ರಿಮಂಡಲದ ಕೆಲಸಗಳೇನು? ಪ್ರಧಾನಮಂತ್ರಿ ಮತ್ತು ಮಂತ್ರಿಮಂಡಲದ ಯಾವೆಲ್ಲ ಕಾರ್ಯಗಳನ್ನ ನಿರ್ವಹಿಸಬೇಕು ಅಂತಂದ್ರೆ ಅವರಿಗೆ ವಹಿಸಿಕೊಟ್ಟಂತಹ ಖಾತೆಯ ಸಂಪೂರ್ಣವಾದಂತಹ ಅಧಿಕಾರವನ್ನು ನಡೆಸತಕ್ಕಂತಹ, ಆ ಖಾತೆಗಳಲ್ಲಿ ಕಂಡುಬರುವಂತಹ ಎಲ್ಲ ರೀತಿಯಾದಂತಹ ಕೆಲಸ ಕಾರ್ಯಗಳನ್ನು ನಡೆಸುವಂತಹ ಕಾರ್ಯವನ್ನು ಆ ಮಂತ್ರಿಮಂಡಲದ ಸಹೋದ್ಯೋಗಿಗಳು ನಿರ್ವಹಿಸಬೇಕಾಗುತ್ತೆ. ಲೋಕಸಭೆಯ ಒಟ್ಟು ಸದಸ್ಯರ ಸಂಖ್ಯೆಯಲ್ಲಿ 15ಕ್ಕಿಂತಲೂ ಹೆಚ್ಚಿನ ಸ್ಥಾನವನ್ನ ಮಂತ್ರಿಮಂಡಲವನ್ನು ವಿಸ್ತರಣೆ ಮಾಡುವಂತಹ ಅಧಿಕಾರವಿಲ್ಲ. ಲೋಕಸಭೆ ಒಟ್ಟು ಸದಸ್ಯರ ಸಂಖ್ಯೆಯಲ್ಲಿ 15ರಷ್ಟು ಸದಸ್ಯರಿಗೆ ಮಂತ್ರಿಗಳನ್ನು ಮಾಡುವಂಥ ಅಧಿಕಾರ ಪ್ರಧಾನಮಂತ್ರಿಗಳಿಗಿದೆ. ಈ ರೀತಿ ಪ್ರಧಾನಮಂತ್ರಿಗಳು ಲೋಕಸಭೆಯ ನಾಯಕನಾಗಿ ಸಂಸತ್ತಿನ ನಾಯಕನಾಗಿ ಆಯ್ಕೆ ಆಗ್ತಾನೆ. ಪ್ರಧಾನಮಂತ್ರಿಗಳು ತನಗಿಷ್ಟವಾದಂತಹ ಮಂತ್ರಿಗಳನ್ನ ಆಯ್ಕೆ ಮಾಡುವಂತಹ ಶಿಫಾರಸನ್ನ ರಾಷ್ಟ್ರಪತಿಯವರಿಗೆ ತಿಳಿಸ್ತಾರೆ. ರಾಷ್ಟ್ರಪತಿಯವರು ವಿವಿಧ ಇಲಾಖೆಗಳಿಗೆ ಬೇಕಾದಂತ ಮಂತ್ರಿಗಳನ್ನ ಆಯ್ಕೆ ಮಾಡ್ತಾರೆ. ಆ ಮಂತ್ರಿಗಳು ತಮಗೆ ವಹಿಸಿಕೊಟ್ಟಿರ್ತಕ್ಕಂತಹ ಖಾತೆಯ ಜವಾಬ್ದಾರಿಯನ್ನ ನಿರ್ವಹಿಸುತ್ತಾರೆ. ಈ ರೀತಿ ಪ್ರಧಾನಮಂತ್ರಿ ಮತ್ತು ಮಂತ್ರಿಮಂಡಲವು ಕೂಡ ಕೇಂದ್ರ ಕಾರ್ಯಾಂಗದಲ್ಲಿ ಕಂಡುಬರುವಂತಹ ಪ್ರಮುಖವಾಗಿರ್ತಕ್ಕಂತಹ ತಂಡವಾಗಿದೆ. ಕೇಂದ್ರ ಕಾರ್ಯಾಂಗದಲ್ಲಿ ರಾಷ್ಟ್ರಪತಿ, ಉಪರಾಷ್ಟ್ರಪತಿ ಮತ್ತು ಪ್ರಧಾನಮಂತ್ರಿ ಮತ್ತು ಮಂತ್ರಿಮಂಡಲವನ್ನು ನೋಡ್ತೀವಿ. ಇದಿಷ್ಟು ಕೇಂದ್ರ ಸರ್ಕಾರದಲ್ಲಿ ನಾವು ಈ ಸಂದರ್ಭದಲ್ಲಿ ನೋಡುವಂತಹ ಅಂಶಗಳು. ಕೇಂದ್ರ ಸರ್ಕಾರ ಅಂತ ಬಂದ ತಕ್ಷಣ ಶಾಸಕಾಂಗದಲ್ಲಿ ನಾವು ಶಾಸಕಾಂಗವನ್ನು ಸಂಸತ್ತು ಅಂತ ಕೂಡ ಕರಿತೀವಿ. ಸಂಸತ್ತಿನಲ್ಲಿ 2 ಸದನಗಳಿವೆ, ಒಂದು ಮೇಲ್ಮನೆ ಮತ್ತೊಂದು ಕೆಳಮನೆ. ಮೇಲ್ಮನೆ ಅಂತ ನಾವು ರಾಜ್ಯಸಭೆನ ಕರಿತೀವಿ, ಕೆಳಮನೆ ಅಂತ ನಾವು ಲೋಕಸಭೆನ ಕರಿತೀವಿ. ರಾಜ್ಯಸಭೆ ರಚನೆ ಹೇಗೆ, ಲೋಕಸಭೆ ರಚನೆ ಹೇಗೆ, ಆ ಲೋಕಸಭೆ ಮತ್ತು ರಾಜ್ಯಸಭೆಯನ್ನು ಒಳಗೊಂಡಂತಹ ಸದನವನ್ನು ನಾವು ಸಂಸತ್ತು ಅಥವಾ ಶಾಸಕಾಂಗ ಅಂತ ಕರಿತೀವಿ. ಶಾಸಕಾಂಗದ ಅಧಿಕಾರ ಮತ್ತು ಕಾರ್ಯಗಳು. ಅದೇ ರೀತಿ ಕೇಂದ್ರ ಕಾರ್ಯಾಂಗ ತಕ್ಷಣ ಬರ್ತಕ್ಕಂಥದ್ರಲ್ಲಿ ರಾಷ್ಟ್ರಪತಿಗಳು, ಉಪರಾಷ್ಟ್ರಪತಿಗಳು ಮತ್ತು ಪ್ರಧಾನಮಂತ್ರಿ ಮತ್ತು ಮಂತ್ರಿಮಂಡಲ
ಇವರು ನಿರ್ವಹಿಸುವಂತಹ ರಾಷ್ಟ್ರಪತಿಗಳು ನಿರ್ವಹಿಸುವಂತಹ ಅಧಿಕಾರ ಮತ್ತು ಕಾರ್ಯಗಳೇನು ಅನ್ನುವಂತಹ ಸಂಕ್ಷಿಪ್ತವಾಗಿರ್ತಕ್ಕಂಥ ವಿಚಾರವನ್ನ ನಾವು ಇಲ್ಲಿಯ ತನಕ ಈ ಅಧ್ಯಾಯದಲ್ಲಿ ತಿಳಿದ್ವಿ. ಇದಿಷ್ಟು ಈ ಅಧ್ಯಾಯದಲ್ಲಿ ಬರ್ತಕ್ಕಂತಹ ವಿಷಯ. ನಮಸ್ಕಾರ.